ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಒಳ್ಳೆ ಬಿರಿಯಾನಿ ರೆಸಿಪಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ನಾನ್ ವೆಜ್, ಇದು ವೆಜಿಟೇರಿಯನ್ಸ್ಗೆ ಇರೋವಂಥ ಕುಷ್ಕ ಅಥವಾ ಪ್ಲೇನ್ ಬಿರಿಯಾನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಎಣ್ಣೆ ಅಥವಾ 150 ml ಎಣ್ಣೆ ಹಾಕೋತಾ ಇದ್ದೀನಿ. ಹಾಕಿ ಎಣ್ಣೆ ಬಿಸಿ ಆಗಕ್ಕೆ ಬಿಡೋಣ. ನಾನು ಇವತ್ತಿಲ್ಲಿ ಮಾಡ್ತಾ ಇರೋದು ಅರ್ಧ kg ಅಕ್ಕಿಯಷ್ಟು ಕುಷ್ಕ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈ ಟೈಮಲ್ಲಿ ಅಕ್ಕಿ ತೊಳೆದು ನೆನೆಸಿಟ್ಬಿಡಿ. ನೀವು ಒಗ್ಗರಣೆಗೆ ಇಟ್ಟಿದ ತಕ್ಷಣ ಅರ್ಧ kg ಅಕ್ಕಿನ ನೆನೆಸಿಡಿ. ಒಂದು 4 ಚಕ್ಕೆ, 2 ಲವಂಗ, 1 ಸ್ಟಾರ್ ಅನೀಸು, ಒಂದು 3 ಏಲಕ್ಕಿ, 2 ಬೇ ಲೀಫ್ ಅಥವಾ ಪಲಾವ್ ಎಲೆ ಹಾಕಿ ಇದಕ್ಕೆ 3 ಈರುಳ್ಳಿ, ಮೀಡಿಯಮ್ ಸೈಜು 3 ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಇದೇ ಟೈಮಲ್ಲಿ ಹಾಕ್ಕೊಂಡು ಎಲ್ಲ ಸ್ಪೈಸಸ್ ಜೊತೆಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಣ್ಣ ಬದಲಾಗಿ ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಆಗಲೇ ಬಿರಿಯಾನಿಯಲ್ಲೂ ಟೇಸ್ಟ್ ಬರುತ್ತೆ, ಕಲರ್ ಬರುತ್ತೆ, ಮತ್ತು ಅನ್ನ ಬೇಗ ಕೇಳಲ್ಲ. ಯಾವುದೇ ಬಿರಿಯಾನಿ ಮಾಡಿದಾಗಲೂ ಅಷ್ಟೇ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗಿ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅಕ್ಕಿನ ನೀವು ತೊಳೆದು ಇವಾಗ ನೆನೆಸಿಟ್ಕೊಂಬಿಡಿ. ಒಗ್ಗರಣೆಗೆ ಇಟ್ಟಿದ ತಕ್ಷಣ ನೆನೆಸಿಟ್ಕೊಂಬಿಡಿ. ಈರುಳ್ಳಿ ಕಲರ್ ಬದಲಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಲಿ, ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಈಗ ಆಲ್ಮೋಸ್ಟ್ ಆಗಿದೆ, ಬ್ರೌನ್ ಆಗಿದೆ. ಈ ಟೈಮಲ್ಲಿ ಕೊತ್ತಂಬರಿ, ಪುದೀನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಜಸ್ಟ್ ಒಂದು ಬೆರಳಲ್ಲಿ ಎತ್ತಿ ಹಾಕೋಷ್ಟು ಕೊತ್ತಂಬರಿ, ಪುದೀನ ಹಾಕಿ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೋಬೇಕು. ಅದರದ್ದು ಆ ವಾಸನೆ ಎಣ್ಣೆಲಿ ಇಳ್ಕೊಳ್ಳೋ ತನಕ, ಮಸಾಲೆಗೆ ಇಳ್ಕೊಳ್ಳೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇಲ್ಲಿ ಒಂದು 50 ಗ್ರಾಮ್ ಶುಂಠಿ, 25 ಗ್ರಾಮ್ ಬೆಳ್ಳುಳ್ಳಿ, ಅಂದರೆ ಒಂದು ಬೆಳ್ಳುಳ್ಳಿ, ಒಂದು 3 ರಿಂದ 3.5 ಇಂಚಷ್ಟು ಶುಂಠಿ, ಇಷ್ಟನ್ನು ರುಬ್ಬಿ ಫ್ರೆಶ್ ಆಗಿ ಮಾಡ್ಕೊಂಡಿರೋಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು. ಇಲ್ಲಿ ಶುಂಠಿ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಬೆಳ್ಳುಳ್ಳಿ ಕಡಿಮೆ ಇರುತ್ತೆ. ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ಇದಕ್ಕೆ ಖಾರದ ಪುಡಿ ಹಾಕೋತೀನಿ, ರೆಡ್ ಚಿಲ್ಲಿ ಪೌಡರು. ಒಂದು 3/4 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ಹಾಕಿದ್ರೆ ಎಣ್ಣೆಲಿ ಚೆನ್ನಾಗಿ ಅದು ಮಿಕ್ಸ್ ಆಗಿ ಕಲರ್ ಬರುತ್ತೆ, ರೈಸಲ್ಲಿ ಒಳ್ಳೆ ಕಲರ್ ಬರುತ್ತೆ. ಸ್ವಲ್ಪ ಖಾರದ ಪುಡಿ ಹಾಕಿದ್ಮೇಲೆ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಎಣ್ಣೆಲಿ ಫ್ರೈ ಮಾಡಿ ನೆಕ್ಸ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಉಪ್ಪು ಅಷ್ಟೇ 1 ಸ್ಪೂನ್ ಹಾಕ್ತಾ ಇದ್ದೀನಿ ನಾನು, ಯಾಕಂದರೆ ಇಲ್ಲಿ ನಾವು ಮಾಡೋದು ಬರೀ ರೈಸ್ ಅಷ್ಟೇ ಆಗಿರೋದ್ರಿಂದ ಉಪ್ಪು ಖಾರ ಅಷ್ಟಕ್ಕೆ ಮಾತ್ರ ಹಾಕ್ಕೋಬೇಕು. ಯಾಕಂದರೆ ಇಲ್ಲಿ ಯಾವ ಚಿಕನ್, ಮಟನ್, ವೆಜಿಟೇಬಲ್ಸ್ ಏನೂ ಹಾಕ್ತಾ ಇಲ್ಲ ನಾವು, ಬರೀ ಪ್ಲೇನ್ ರೈಸ್ ಇದು. ಇಲ್ಲಿ 1 ಸ್ಪೂನ್ ಉಪ್ಪು ಹಾಕೋತೀನಿ ಅಷ್ಟೇ ನಾನು. 1 ಸ್ಪೂನ್ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಮಸಾಲ ಜೊತೆಲಿ ಮಿಕ್ಸ್ ಮಾಡೋಣ. ಉಪ್ಪು ಕಡಿಮೆ ಆಯ್ತಂದರೆ ಬೇಕಾದ್ರೆ ಆಮೇಲೆ ಚೆಕ್ ಮಾಡಿ ಒಂಚೂರು ಹಾಕ್ಕೊಂಡ್ರೆ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೋತೀನಿ, ಅಥವಾ ಒಂದು 100 ml, ಅರ್ಧ kg ಅಕ್ಕಿಗೆ ಒಂದು 100 ml ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಅದು ಒಡ್ಕೊಳ್ದೇ ಇರೋಂಗೆ ಚೆನ್ನಾಗಿ ಮಸಾಲ ಜೊತೆಲಿ ಮಿಕ್ಸ್ ಮಾಡಿಬಿಡ್ಬೇಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಆಯಿತು. ಫುಲ್ ಮಸಾಲೆ ಜೊತೆಲಿ ಮೊಸರೆಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ 2 ಟೊಮೆಟೊ ಹಾಕ್ಕೊಳ್ಳೋಣ. ಹಾಕಿ ಇದಕ್ಕೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ಉದ್ದುದಕ್ಕೆ ಸೀಳು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡಿ ಎಣ್ಣೆನಲ್ಲೇ ಟೊಮೆಟೊ ಬೇಯೋವರೆಗೂ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲ ಬೆಂದು ಚೆನ್ನಾಗಿ ಮಸಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇದನ್ನು. ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗ್ತಾ ಇದೆ.
ಈಗ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಅಷ್ಟೇ, ಅಕ್ಕಿ 1 ಗ್ಲಾಸ್ ಅಂದರೆ ಅರ್ಧ kg ಅಕ್ಕಿನ ಯಾವುದಾದ್ರೂ ಪಾತ್ರೆಯಲ್ಲಿ ಅಳತೆ ಮಾಡ್ಕೊಳ್ಳಿ, ಅದ್ರ ಎಷ್ಟು ಬರುತ್ತೆ ಅಂತ, ಗ್ಲಾಸು ಅಥವಾ ಒಂದು ಬೌಲೆಲ್ಲ ಅಳತೆ ಮಾಡಿ ಅದರದ್ದು 2ರಷ್ಟು ನೀರು ಹಾಕ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 2ರಷ್ಟು ನೀರು ಹಾಕಿದ್ದೀನಿ ಇಲ್ಲಿ ನಾನು. 2 ಗ್ಲಾಸ್ ನೀರು, 1 ಗ್ಲಾಸ್ ಅಕ್ಕಿ ಆಯಿತು ಅಂದರೆ ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಕುದಿಬೇಕು. ಇವಾಗ ಕುದೀತಾ ಇದೆ. ಒಂದ್ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಅಕ್ಕಿ ಹಾಕೋತಾ ಇದ್ದೀನಿ. ನಾನು ಏನು ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ಇದಕ್ಕೆ ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಯಾವಾಗಲೂ ಚೆನ್ನಾಗಿ ಅಕ್ಕಿ ತಿರುಗಿಸ್ಬಿಟ್ಟು ಮಧ್ಯದಿಂದ ತೆಗೆದು ಟೇಸ್ಟ್ ಮಾಡಿ, ಯಾಕಂದರೆ ಮೇಲ್ಗಡೆ ಎಣ್ಣೆ ಫ್ಲೋಟ್ ಆಗ್ತಾ ಇರುತ್ತೆ, ನಿಮ್ಗೆ ಕರೆಕ್ಟಾಗಿ ಉಪ್ಪು ಎಲ್ಲ ಗೊತ್ತಾಗಲ್ಲ. ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಈ ಥರ ಮಧ್ಯದಲ್ಲಿ ಒಂದ್ಸರಿ ನೀರು ತಗೊಂಡು ಚೆಕ್ ಮಾಡ್ಕೊಳ್ಳಿ, ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಉಪ್ಪು ಏನಾದರೂ ಕಡಿಮೆ ಇದ್ದರೆ. ಇಲ್ಲಿ ಉಪ್ಪು ಒಂಚೂರು ಕಡಿಮೆ ಇದ್ದಂಗಿತ್ತು, ನಾನೊಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಹಾಕ್ಬಿಟ್ಟು ಮತ್ತೆ ಕಲಿಸ್ಬಿಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಕುದೀತಾ ಇದೆ ಈಗ ರೈಸ್. ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಒಂದು ಪ್ಲೇಟ್ ಕವರ್ ಮಾಡಿಬಿಟ್ಟು ಒಂದು 5 to 7 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಕುಕ್ ಆಗಕ್ಕೆ ಬಿಟ್ಬಿಡೋಣ. ಈಗ ಒಂದ್ಸರಿ ತೆಗೆದು ಮಿಕ್ಸ್ ಮಾಡೋಣ. ಅಕ್ಕಿ ಎಲ್ಲ ಮೇಲ್ ಬಂದಿದೆ ನೋಡಿ, ನೀರೆಲ್ಲ ಕೆಳಗಡೆ ಹೋಗಿ ಅಕ್ಕಿ ಮೇಲ್ ಕಾಣ್ತಾ ಇದೆ. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲೇಟ್ ಕವರ್ ಮಾಡಿ ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಮತ್ತೆ 10 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಆಗಕ್ಕೆ ಬಿಟ್ಬಿಡೋಣ. ಆಗಿದೆ, ಈಗ ತೆಗೆದು ನೋಡೋಣ ಏನಾಗಿದೆ ಅಂತ. ಆಗಿದೆ, ಆಲ್ಮೋಸ್ಟ್ ಆಗಿದೆ. ಈ ಟೈಮಲ್ಲಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಅಕ್ಕಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಸ್ಟೀಮಲ್ಲಿ ಅಥವಾ ಹಬೆಯಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಯಾಕಂದರೆ ಮೇಲೆ ಕೆಳಗೆ ಮಾಡಿರ್ತೀವಲ್ಲ ಲೇಯರು, ಪ್ಲೇಟ್ ಮುಚ್ಚಿಬಿಟ್ಟು 1 ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ. ಈಗ ರೆಡಿಯಾಗಿದೆ. ಎಸ್, ಕುಷ್ಕ ರೆಡಿಯಾಗಿದೆ ನೋಡಿ. ಉಡಿಯಾಗಿ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಚೆನ್ನಾಗಿ ಉದುರಾಗಿ ಬಂದಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ. ನೀವು ಇದನ್ನು ಯಾವುದಾದ್ರೂ ಗ್ರೇವಿ ಜೊತೆಲಾದರೂ ಹಾಕ್ಕೊಂಡು ತಿನ್ಬೋದು, ಇಲ್ಲ ಮೊಸರು ಬಜ್ಜಿ ರಾಯ್ತ ಜೊತೆಲಾದರೂ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಒಂದ್ಸತಿ ಮಾಡಿ, ಚೆನ್ನಾಗಿದ್ರೆ ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.